ಬಂಧುಗಳೆಲ್ಲರಿಗೂ ವಂದನೆ. ಕುರಿಯ ಪ್ರತಿಷ್ಠಾನದ ಒಂದು ವಿಶೇಷ ಕಾರ್ಯಕ್ರಮ, ಅದರಲ್ಲೂ ಕೂಡ ಪದ್ಯಾಣ ಗಣಪತಿ ಭಟ್ರ ಸ್ಮರಣಾರ್ಥವಾಗಿ ಆಯೋಜಿಸಿದಂತಹ ಈ ತಾಳಮದ್ದಳೆಯ ಕೂಟದಲ್ಲಿ ನನಗೂ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಅಶೋಕ್ ಭಟ್ರಿಗೆ ಹಾಗೂ ಇಡೀ ಕುರಿಯ ಪ್ರತಿಷ್ಠಾನದ ಬಂಧುಗಳಿಗೆ ನಾನು ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಾವೆಲ್ಲರೂ ಕಲಾವಿದರು ಈಗ ವಿಜೃಂಭಿಸ್ತಾ ಇದ್ದೇವೆ. ವಿದ್ಯೆಯಲ್ಲ, ಹಿರಿಯವರು ಕುರಿಯ ವಿಠಲಶಾಸ್ತ್ರಿಗಳು, ಪದ್ಯಾಣ ಗಣಪತಿ ಭಟ್ರ ಅಂಥ ಹಿರಿಯ ಕಲಾವಿದರುಗಳು ಮಾಡಿ ಹಾಕಿದ ಸಂಪತ್ತನ್ನು ನಾವು ಉಣ್ತಾ ಇದ್ದೇವೆ. ಅಂದರೆ ಯಕ್ಷಗಾನದ ಆ ಶ್ರೀಮಂತಿಕೆಯನ್ನು ಆ ಮಟ್ಟಿಗೆ ಬೆಳೆಸಿ ನಮಗೆ ಒಂದು ಕೊಡುಗೆಯಾಗಿ ಕೊಟ್ಟು ಹೋಗಿದ್ದಾರೆ. ಅದಕ್ಕೆ ನಾವು ಅವರಿಗೆ ಎಷ್ಟು ಋಣಿಗಳಾಗಿದ್ದರೂ ಕಡಿಮೆಯೇ. ನಾವು ಎಷ್ಟೆಷ್ಟು ದೊಡ್ಡ ದೊಡ್ಡ ಕಲಾವಿದರುಗಳನ್ನು ನೋಡಿದ್ದೇವೆ. ತಮಗೆಲ್ಲರಿಗೂ ಗೊತ್ತಿದೆ, ಕುರಿಯ ಮನೆಯಲ್ಲಿ ಅನ್ನ ಉಣ್ಣದೇ ಇರುವ ಕಲಾವಿದರು ಇರಲಿಕ್ಕಿಲ್ಲ, ಬೆರಳೆಣಿಕೆಯಲ್ಲಿ ಕೂಡ ಇರಲಿಕ್ಕಿಲ್ಲ ಅಂತ. ನಾವೆಲ್ಲರೂ ಆ ಮನೆಗೆ ಯಾವತ್ತೂ ಋಣಿಗಳಾಗಿ ಇರಬೇಕಾಗತ್ತೆ. ಕುರಿಯ, ಪದ್ಯಾಣ, ಮಾಂಬಾಡಿ ಇದೆಲ್ಲ ನಮ್ಮ ಯಕ್ಷಗಾನಕ್ಕೆ ಕೊಟ್ಟಂತಹ ಶ್ರೇಷ್ಠ ಮನೆತನ. ಕೇವಲ ಮನೆತನ ಎಂಬುದು ಹೆಸರು ಮಾತ್ರ ಅಲ್ಲ, ಅದನ್ನು ಉಳಿಸಿದ್ದಾರೆ, ಬೆಳೆಸಿ ಬಂದಿದ್ದಾರೆ. ಪದ್ಯಾಣದ ಕೊಂಡಿ ಇಲ್ಲಿದೆ, ಮಾಂಬಾಡಿಯ ಕೊಂಡಿ ಎಲ್ಲಿದೆ, ಹಾಗಾಗಿ ಎಲ್ಲವದು ಉಳಿದುಕೊಂಡು ಬಂದಿದೆ. ಪದ್ಯಾಣ ಗಣಪತಿ ಭಟ್ರು ಶ್ರೇಣಿಯವರೇ ಅವರ ಭಾಗವತಿಗೆಯನ್ನು ಒಪ್ಪಿದ್ದಾರೆ, ಮೆಚ್ಚಿದ್ದಾರೆ ಅಂತ ಹೇಳಿದರೆ ಅವರ ಭಾಗವತಿಕೆ ಬಗ್ಗೆ ಹೇಳಲಿಕ್ಕೆ ನಾವು ಯಾರೂ ಅಲ್ಲ. ಅಶೋಕ್ ಭಟ್ರು ಹೇಳಿದ ಹಾಗೆ ಔದಾರ್ಯತೆ ಕೂಡ ಅವರಲ್ಲಿ ತುಂಬಿ ತುಳುಕುತ್ತಾ ಇತ್ತು. ಸಜ್ಜನ ಮತ್ತು ಒಬ್ಬ ಕಲಾವಿದನಿಗೆ ಸಹಾಯ ಮಾಡುವಂಥ ಗುಣ ಪದ್ಯಾಣದವರಲ್ಲಿ ಕಲಿಬೇಕಿತ್ತು. ನಾನು ಕಷ್ಟಪಟ್ಟು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮಾಡಿದಂಥ ಸಂದರ್ಭದಲ್ಲಿ ಕೂಡ ನನಗೆ ಮುಕ್ತವಾಗಿ ತಮ್ಮನ್ನು ತಾನು ಒದಗಿಸಿಕೊಂಡು ಬಂದಂತಹ ಕಲಾವಿದರುಗಳಲ್ಲಿ ಎರಡೇ ಕಲಾವಿದರುಗಳನ್ನು ನಾನು ಶ್ರೇಷ್ಠವಾಗಿ ಹೇಳಲಿಕ್ಕೆ ಬಯಸ್ತೇನೆ. ತುಂಬ ಜನ ಕಲಾವಿದರುಗಳು ಬಂದಿದ್ದಾರೆ, ಅದರಲ್ಲಿ ಶ್ರೇಷ್ಠವಾಗಿ ಬಂದಂಥವರು ಒಂದು ಬಲಿಪ ನಾರಾಯಣ ಭಾಗವತರು, ಮತ್ತೊಂದು ಪದ್ಯಾಣ ಗಣಪತಿ ಭಟ್ರು. ನೀವು ಯೋಚನೆ ಮಾಡಿ, ಬಲಿಪ ನಾರಾಯಣ ಭಾಗವತರು ಅವರು ಎಷ್ಟು ದೊಡ್ಡ ವಿದ್ವಾಂಸ, ಶ್ರೇಷ್ಠ ಕಲಾವಿದನಾಗಿದ್ದರೂ ಕೂಡ ಮನೆಯಲ್ಲಿ ತುಂಬ ಕಷ್ಟಪಟ್ಟು ಜೀವನ ನಡೆಸ್ತಾ ಇದ್ದಂಥವ್ರು, ನಮಗೆಲ್ರಿಗೂ ತಿಳಿದ ವಿಚಾರ. ಆದರೆ ನಮ್ಮ ಫೌಂಡೇಶನ್ನ ಮೇಲೆ, ನಮ್ಮ ಸತೀಶ ಮಾಡಿದ ಒಂದು ಫೌಂಡೇಶನ್ ಅಂತ ಹೇಳಿ ಅವರು ದುಡಿದ 20,000 ರೂಪಾಯಿ ದುಡ್ಡನ್ನು ತಂದು ನನ್ನ ಕೈಗೆ ಕೊಟ್ಟು, ಇದನ್ನು ನೀನು ಹಿಡ್ಕೊಳ್ಳೇಬೇಕು ಅಂತ. ನಾನು ಇಲ್ಲ ಭಾಗವತರೇ, ನಾನು ಹಿಡ್ಕೊಳ್ಳಲ್ಲ ಇದನ್ನು ಅಂತ ಹೇಳಿದೆ. ಇದು ನನ್ನ ಆಶೀರ್ವಾದ, ನನ್ನಲ್ಲಿ ಉಂಟಂತೇಳಿ ಕೊಡುವುದಲ್ಲ, ನಾನು ಖುಷಿಪಟ್ಟು ಇದು ನೀನು ಮಾಡಲೇಬೇಕು, ಇದನ್ನು ಮುಂದುವರಿಸಬೇಕು ಅಂತ ಆ ದುಡ್ಡನ್ನು ನನಗೆ ಕೊಟ್ಟಂಥವರು ಬಲಿಪ ನಾರಾಯಣ ಭಾಗವತರು. ಪದ್ಯಾಣ ಗಣಪತಿ ಭಟ್ರು ಹಾಗೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬಂದರೂ ಕೂಡ ಒಂದೇ ಒಂದು ಸಲ ಕೂಡ ಒಂದು ಕವರನ್ನು ನನ್ನಿಂದ ತಗೊಂಡವರಲ್ಲ. ಯಾರು ಕವರ್ ಕೊಡ್ತಾ ಇದ್ದರು ನಮ್ಮ ವಾಲಂಟಿಯರ್ಸ್ಗಳು, ಅವರಿಂದ ಕೈಯಿಂದ ಕವರನ್ನು ತಗೊಂಡು ಬಂದು ನನ್ನನ್ನು ಹುಡುಕಿಕೊಂಡು ಬಂದು ಆ ಕವರನ್ನು ಕೊಟ್ಟು ಹೋಗ್ತಾ ಇದ್ದವರು ಪದ್ಯಾಣದವರು. ಯಾವತ್ತೂ ಅದನ್ನು ಹಿಡ್ಕೊಳ್ಳಿಲ್ಲ, ಇದು ನೀನು ಒಳ್ಳೆಯ ಕೆಲಸ ಮಾಡ್ತಾ ಇದ್ದ, ಅದಕ್ಕೆ ನನ್ನ ಸಹಕಾರ ನಿನಗೆ ಅಂತ. ಮತ್ತು ರಾಗ ಬೇರೆ ಯಾವುದೇ ವಿಚಾರದಲ್ಲಿ ಪೌರಾಣಿಕ ಮಾಹಿತಿ ಆಗಲಿ, ಒಂದು ಪ್ರತಿಭೆಗಳನ್ನು ಬೆಳೆಸುವುದರಲ್ಲಾಗಲಿ ನಮಗೆ ಅವರ ಶಿಷ್ಯರುಗಳನ್ನು ನಾವು ಕಾಣ್ಬೋದು. ನಾನು ಅವರ ಶಿಷ್ಯನೇ, ಅದು ಮಾತಲ್ಲ. ಆದರೆ ಅವರ ಜೊತೆ ಪಳಗಿದವರು, ನಮ್ಮ ಈ ಪ್ರಫುಲ್ಲಚಂದ್ರ ನೆಲ್ಲಿಯಾಡೆ ಆಗಲಿ, ರವಿಚಂದ್ರ ಕನ್ನಡಿಗಟ್ಟೆ ಅವರು ನಾವು ನೋಡ್ತಾ ಇದ್ದೇವೆ. ಅವರು ಕೊಟ್ಟು ಹೋದಂಥ ಶ್ರೀಮಂತರು, ಅದೊಂದು ಶ್ರೀಮಂತಿಕೆ, ದೊಡ್ಡ ಯಕ್ಷಗಾನಕ್ಕೆ ಒಂದು ಶ್ರೀಮಂತಿಕೆ ಅದು. ಅಂಥವರನ್ನು ಕೊಟ್ಟು ಹೋಗಿದ್ದಾರೆ. ಆ ಮನೆಯಲ್ಲಿ ಕೂಡ ನಾವು ತುಂಬ ಸಲ ಶೀಲಕ್ಕನ ಕೈಯಲ್ಲಿ ಅನ್ನ ಉಣ್ಣವರು. ಆದ ಕಾರಣ ಪದ್ಯಾಣ ಗಣಪತಿ ಭಟ್ರ ಒಂದು ನೆನಪು ನಮ್ಮನ್ನು ಸದಾ ಕಾಡ್ತಾ ಇದೆ. ನಮಗೆ ನೋವು ಏನಂತ ಹೇಳಿದರೆ, ಇಷ್ಟು ಬೇಗ ಅವರ ಸಂಸ್ಮರಣೆಯಲ್ಲಿ ನಾವು ತೊಡಗಿಕೊಂಡಿದ್ದೇವಲ್ಲ ಅಂತಲೇ ನಮಗೆ ನೋವು. ಅವರ ಒಂದು ಸೇವೆ ನಮಗೆ ಇನ್ನೂ ಒಂದು 10-15 ವರ್ಷಗಳ ಕಾಲ ಬೇಕಿತ್ತು. ಆದರೆ ವಿಧಿ ಲೀಲೆಯನ್ನು ಯಾರೂ ಮೀರುವ ಹಾಗಿಲ್ಲ. ಆದ ಕಾರಣ ಇಂತಹ ವಿದ್ವತ್ ಜನರು, ಹಿರಿಯರಾದ ಡಾಕ್ಟರ್ ರಮಾನಂದ ಬನಾರಿಯವರು, ಉಮಾಕಾಂತ ಭಟ್ರು, ಇಂಥವರೆಲ್ಲ ಎಷ್ಟೆಷ್ಟು ದೂರದಿಂದ ಅವರ ಸಮಯವನ್ನು ಕೊಟ್ಟು ನಮ್ಮ ಜೊತೆ ಉಜಿರೆ ಅಶೋಕ ಭಟ್ರು ಮಾಡುವ ಇಂಥ ಒಂದು ದೊಡ್ಡ ಕಾರ್ಯದಲ್ಲಿ, ಒಂದು ಯಜ್ಞದಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ಹೇಳಿದರೆ, ಇದು ಆ ಮನೆತನಕ್ಕೆ ನಾವು ಕೊಡುವಂತಹ ಗೌರವ ಎಂಬುದಾಗಿ ಭಾವಿಸ್ತೇನೆ. ನಿಮ್ಮೆಲ್ಲರ ಸಹಕಾರ ಇರಲಿ. ಉಜಿರೆ ಅಶೋಕ ಭಟ್ರು 1-2 ಕಾರ್ಯಕ್ರಮ ಮಾಡಿದ್ದಲ್ಲ ಕುರಿಯ ಪ್ರತಿಷ್ಠಾನದ್ದು. ಅವರು ನನ್ನ ಬಗ್ಗೆ ಹೇಳಿದರು, ನಾನು ಅವರ ಬಗ್ಗೆ ಹೇಳ್ತೇನೆ ಅಂತೇಳಿ ಅಲ್ಲ. ಬೆಂಗಳೂರಿನ ಹೈಕೋರ್ಟಿನ ಒಳಗೆ ಕೂಡ ಕಾರ್ಯಕ್ರಮಗಳನ್ನು ಮಾಡಿ ವಿಜೃಂಭಿಸಿದವರು. ನ್ಯಾಯವಾದಿಗಳು ಕೂಡ ಬಂದು ಕಾರ್ಯಕ್ರಮವನ್ನು ವೀಕ್ಷಿಸಿದವರು. ಕೇವಲ ಕರ್ನಾಟಕದವರು ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದಿಂದ ಬಂದಂಥ ನ್ಯಾಯವಾದಿಗಳು ಕೂಡ ವೀಕ್ಷಿಸಿ ಭೇಷ್ ಅಂತ ಅಶೋಕ್ ಭಟ್ರನ್ನು ಬೆನ್ನು ತಟ್ಟಿದವರು. ಬಹಳ
ಒಂದು ಮುತುವರ್ಜಿಯಾಗಿ ಉತ್ಸಾಹಿಯಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅನೇಕ ಕಾರ್ಯಕ್ರಮಗಳಾಯಿತು. ಪುತ್ತೂರಿನ ಈ ಪರಿಸರದ ಎಲ್ಲ ಬಂಧುಗಳು, ಯಕ್ಷಗಾನ ಕಲಾಭಿಮಾನಿಗಳು ಇದಕ್ಕೆ ಸಹಕಾರ ನೀಡಬೇಕು. ನಮ್ಮಂಥ ಕಲಾವಿದರಿಗೂ ಕೂಡ ವೇದಿಕೆಯನ್ನು ಕೊಟ್ಟು ನಮ್ಮನ್ನು ರಕ್ಷಿಸ್ತಾ ಇದ್ದೀರಿ, ನಮ್ಮನ್ನು ಬೆಳೆಸ್ತಾ ಇದ್ದೀರಿ. ನಿಮಗೆ ಅಭಿನಂದನೆಗಳು. ಒಂದು ಮಾತು ಹೇಳಿ ಮತ್ತೆ ಮುಗಿಸ್ತೇನೆ. ನಾವು ನಾಡಿದ್ದು ಮಂಗಳವಾರ ಯಕ್ಷಗಾನದ ಒಂದು ಪಯಣ ದಿಗ್ವಿಜಯ ಅಮೇರಿಕಾ ದೇಶಕ್ಕೂ ನಾವು ಹೋಗ್ತಾ ಇದ್ದೇವೆ. ಈಗ ಇಲ್ಲಿರುವವರಲ್ಲಿ ನಾನು ಮತ್ತು ಚೈತನ್ಯ ಕೃಷ್ಣ, ನಮ್ಮ ಫೌಂಡೇಶನ್ನ ತಂಡ 9 ಜನರ ತಂಡ ಅಲ್ಲಿಗೆ ಹೋಗ್ತಾ ಇದೆ. ಇನ್ನು 3 ತಿಂಗಳು ನಾವು ಊರಿನ ಯಾವುದೇ ಕಾರ್ಯಕ್ರಮಕ್ಕೆ ಸಿಗ್ತಾ ಇಲ್ಲ. 3 ತಿಂಗಳು ಸೆಪ್ಟೆಂಬರ್ 25ನೇ ತಾರೀಕಿನವರೆಗೆ ನಾವು ಅಮೇರಿಕಾದಲ್ಲಿ ಇರ್ತೇವೆ. ಆದ ಕಾರಣ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಇರಲಿ ಅಂತ ಬೇಡುತ್ತಾ 2 ಮಾತನ್ನು ಮುಗಿಸ್ತೇನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.